ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದೊಳಗೆ ಇವನ್ ಮತ್ತು ಆಡ್ ನಂಬರ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತೇಳಿ ಜಾವಾ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡೆ ಕಲಿಯೋನಂತೆ. क्या बात कर रहे हैं रे बाबा। ಈಗ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡೋಣ ಫ್ರೆಂಡ್ಸ್. ಫೈಲ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲೇ ಜಾವಾ ಪ್ರಾಜೆಕ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಪ್ರಾಜೆಕ್ಟ್ ನೇಮ್, ನಮ್ಮ ಪ್ರಾಜೆಕ್ಟ್ ಹೆಸರನ್ನು ಕೊಡಬೇಕಾಗ್ತದೆ ಫ್ರೆಂಡ್ಸ್. ಇಲ್ಲಿ ನಾವು ಇವನ್ ಮತ್ತು ಆಡ್ ಅಂಥೇಳಿ ಹೆಸರು ಕೊಡೋಣ. ನಿಮಗೆ ಬೇಕಾದರೆ ನಿಮಗೆ ಏನು ಬೇಕೋ ಅದನ್ನು ಕೊಡಬಹುದು. ಆಮೇಲೆ ಫಿನಿಶ್ ಅಂತ ಕ್ಲಿಕ್ ಮಾಡೋಣ. ಇವಾಗ ಪ್ರಾಜೆಕ್ಟ್ ಕ್ರಿಯೇಟ್ ಆಯ್ತು ಫ್ರೆಂಡ್ಸ್. ಇವಾಗ SRC ಒಳಗೆ ಹೋಗಿ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ನ್ಯೂ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಕ್ಲಾಸ್ ಅಂತ, ಅದನ್ನು ಕ್ಲಿಕ್ ಮಾಡಿಕೊಂಡು ಅದಕ್ಕೂ ನೇಮ್ ಕೊಡೋಣ, ಕ್ಲಾಸ್ ನೇಮ್ ಇವನ್ ಆ್ಯಂಡ್ ಆಡ್ ಅಂತ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಏನು ಬೇಕೋ ಅದನ್ನು ಕೊಡ್ಬೋದು. ಫಿನಿಶ್. ಇವಾಗ ನಾವು ಇಲ್ಲಿ ಮೇನ್ ಮೆಥಡ್ ಫ್ರೆಂಡ್ಸ್, ಇದು ಈ ಮೆಥಡ್ ಒಳಗೆ ನಮ್ಮ ಪ್ರೋಗ್ರಾಮೆಲ್ಲ ನಾವು ಬರಿಬೇಕಾಗ್ತದೆ ಫ್ರೆಂಡ್ಸ್. ಇವಾಗ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಇದು ನಾವು ಎಲ್ಲ ಪ್ರಾಜೆಕ್ಟಿಗೂ ಬರಿಬೇಕಾಗ್ತದೆ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ನಾವು ಇವನ್ ಆ್ಯಂಡ್ ಆಡ್ ನಂಬರ್ಸ್ ಹೇಗೆ ನಾವು ಡಿಫೈನ್ ಮಾಡ್ತೀವಿ ಅಂತ ನಾವು ಫಸ್ಟ್ ಲಾಜಿಕ್ನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಯಾವುದೇ ನಂಬರನ್ನು ನಾವು ಟೂಲಿಂದ ಡಿವೈಡ್ ಮಾಡಿದಾಗ ಶೇಷ ಒಂದು ಉಳಿದ್ರೆ ಅದು ಆಡ್ ಆಗಿರ್ತೈತಿ, ಇಲ್ಲಾಂದರೆ ಅದು ಇವನ್ ಆಗಿರ್ತೈತಿ. ಈ ಲಾಜಿಕ್ನ ಇಟ್ಕೊಂಡು ನಾವು ಈಗ ಪ್ರೋಗ್ರಾಮಿಂಗ್ನ ಮುಂದುವರಿಸೋಣ. ಇವಾಗ ನಾವು ಕೀಬೋರ್ಡಿಂದ ಇನ್ಪುಟ್ಟನ್ನು ತಗೊಳ್ಳೋಣ. ಅದಕ್ಕೆ ನಾವು ಸ್ಕ್ಯಾನರ್ ಅನ್ನೋ ಕ್ಲಾಸನ್ನು ಯೂಸ್ ಮಾಡೋಣ ಫ್ರೆಂಡ್ಸ್. ಇವಾಗ ನಾವು ಒಂದು ವೇರಿಯೇಬಲ್ನ ಡಿಕ್ಲೈನ್ ಮಾಡೋಣ. ಆಮೇಲೆ ಸ್ಕ್ಯಾನರ್ ಕ್ಲಾಸಲ್ಲಿರೋ ನೆಕ್ಸ್ಟ್ ಇಂಟನ್ನ ಕಾಲ್ ಮಾಡೋಣ. ಇವಾಗ ಕಂಡೀಷನ್ ಹಾಕೋಣ ಫ್ರೆಂಡ್ಸ್. ನಂಬರ್ ಪರ್ಸೆಂಟೇಜ್ 2 = 0 ಅಂತ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇದು ಮಾಡ್ಯುಲಸ್ ಫಂಕ್ಷನ್ ಫ್ರೆಂಡ್ಸ್. ಇದರಿಂದ ನಾವು ಶೇಷನ ಡಿಟರ್ಮೈನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇವಾಗ ಸಿಸ್ ಔಟ್ ಹಾಕ್ಕೊಂಡು ನಂಬರ್ ಈಸ್ ಇವನ್ ಅಂತ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಂಬರ್ ಅದು ಅಕಸ್ಮಾತ್ ನಂಬರ್ ಇವನ್ ಇರಲಿಲ್ಲ ಅಂತಂದರೆ ಆಡ್ ಇರಲೇಬೇಕಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಸಿಸ್ ಔಟ್ನ ಹಾಕ್ಕೊಂಡು ನಂಬರ್ ಈಸ್ ಆಡ್ ಅಂತ ಹಾಕೊಂಡ್ಬಿಡೋಣ. ಎಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಸಿಸ್ ಔಟ್ನ ಹಾಕ್ಕೊಂಡು ನಂಬರ್ ಈಸ್ ಆಡ್ ಅಂತ ಮಾಡ್ಕೊಂಬಿಡೋಣ. ಇವಾಗ ಸೇವ್ ಮಾಡಿಕೊಂಡು ರನ್ ಮಾಡೋಣ ಫ್ರೆಂಡ್ಸ್. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರನ್ ಆ್ಯಸ್ ಅಂತ ಐತಿ ಫ್ರೆಂಡ್ಸ್. ರನ್ ಆ್ಯಸ್ ಜಾವಾ ಅಪ್ಲಿಕೇಶನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟರ್ ದ ನಂಬರ್ ಅಂತ ಕೇಳ್ತಾ ಇದೆ. ಇವಾಗ ನಾವು ನಂಬರನ್ನು ಕೊಡೋಣ, ಯಾವುದಾದ್ರೂ ರ್ಯಾಂಡಮ್ ಆಗಿ. ಇವಾಗ 4 ಕೊಟ್ಟಿದ್ದೀವಿ, ನೋಡೋಣ ಏನಾಗ್ತೈತೆ ಅಂತ. ಎಂಟರ್ನ ಹೊಡೋಣ. ನೋಡಿ ಫ್ರೆಂಡ್ಸ್, ನಂಬರ್ ಈಸ್ ಇವನ್ ಅಂತ ತೋರಿಸ್ತಾ ಇದೆ. ಈಗ ಮತ್ತೆ ರನ್ ರೈಸ್ ಮಾಡಿಕೊಂಡು ಜಾವಾ ಅಪ್ಲಿಕೇಶನ್ ಮಾಡಿಕೊಂಡು ಇನ್ನೊಂದ್ಸಲ ಆಡ್ ನಂಬರ್ ಹಾಕಿಬಿಟ್ಟು ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 7 ಅನ್ನೋದು ಆಡ್ ನಂಬರ್. ನೋಡಿ ಫ್ರೆಂಡ್ಸ್, ನಂಬರ್ ಈಸ್ ಆಡ್ ಅಂತ ಬರ್ತಾ ಇದೆ. ನಮ್ಮ ಪ್ರೋಗ್ರಾಮಿಂಗ್ ಸಕ್ಸಸ್ಫುಲ್ಲಾಗಿ ವರ್ಕ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಇವನ್ ಆ್ಯಂಡ್ ಆಡ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ಕೊಂಡ್ವಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬ್ಯೂಟಿಫುಲ್ ಕ್ವಶನಿನೊಂದಿಗೆ ಮುಂದೆ ಬರ್ತೀನಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूं.